ನನ್ನ ಫ್ರೆಂಡ್ ಸರ್ಕಲ್ದಲ್ಲೇ ಸೋಮು ಸೌಂಡ್ ಇಂಜಿನಿಯರ್ ಬಂದೈತಿ ನೆಡ್ಡಿಲೇ ಹೋಗಿ ಬರೋಣ ಅಂತಂದ್ರೆ ನನಗೆ ಅರ್ಥ ಆಗಲ್ಲ ಭಾಷೆ, ಆಮೇಲೆ ಅಷ್ಟು ಅಟ್ಯಾಚ್ನೂ ಆಗಲ್ಲ ಅಂತ ಸಿನಿಮಾನ ತೋರಿಸ್ತೀನಿ ಅವ್ರಿಗೆ, ಅಂಥವ್ರಿಗೆಲ್ಲ ಹೋಗಿ ತೋರಿಸ್ತೀನಿ ಸಿನಿಮಾ. ಅವ್ರು ಪಕ್ಕ ಹೇಳ್ದಾರೆ ಕಮೆಂಟ್ ಚಲೋ ಮಾಡಿದ್ಲೇಪ, ಥ್ಯಾಂಕ್ಸ್ ಲೇಪ. ಯಾಕಂದರೆ ಸಿನಿಮಾ ಹಂಗೈತಿ, ತೋರಿಸ್ತೀನಿ ಎಲ್ಲ ಸಿನಿಮಾ. ನೀವು ಎಲ್ಲ ಹೋಗಿ ರಿವ್ಯೂ ನೋಡ್ಕೊತ ಕುಂದ್ರಬೇಡ್ರಿ, ಹೋಗಿ ಸಿನಿಮಾ ನೋಡ್ರಿ. ಉತ್ತರ ಕನ್ನಡದ ಆ ಬಿಸಿಲಲ್ಲಿ ಆ ಒಂದು ಪಿರಂಜಲಿ ಕಂಟಿ, ಆ ಪತ್ರ ಮನಿ, ಅಲ್ಲಿ ನಡೀತಕ್ಕಂಥ ನಮ್ಮ ಎಮೋಷ್ನಲ್ಲ. ಸೊ ನಾವು ಏನೈತಿ ನಮ್ಮ ಉತ್ತರ ಕರ್ನಾಟಕದ ಪೂರ್ತಿ ಒಂದು ಬಂಡಲ್ ಪ್ಯಾಕೇಜ, ಅದೇ ನಮ್ಮ ಕಣ್ಣು ಮುಂದೆ ಹಂಗೆ ಕಣ್ಣಿಗೆ ಕಟ್ಟದಂಗೆ ಅನಿಸ್ತೈತಿ. ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ ನಿನ್ನೆಷ್ಟು ಓಪನಿಂಗ್ ಪಡ್ಕೊಂಡು ಜನರಿಂದ ಒಳ್ಳೆ ರೆಸ್ಪಾನ್ಸ್ ಅನ್ನ ಪಡೆದುಕೊಳ್ತಾ ಇದೆ, ಹಾಗೂ ಜನರಿಗೆ ಸಿನಿಮಾವನ್ನ ಅಪ್ಕೊಳ್ತಾ ಇದ್ದಾರೆ, ಮುದ್ದಾಡ್ತರ ಜೊತೆಗೆ ಆಳ್ತಾ ಇದ್ದಾರೆ. ಯಾಕಂದ್ರೆ ಸಿನಿಮಾ ಆ ರೀತಿಯಾಗಿದೆ ಅಂತ ಹೇಳ್ಬೋದು. ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ ಸಂಪೂರ್ಣವಾಗಿ ಉತ್ತರ ಕರ್ನಾಟಕ ಪ್ಯಾಕೇಜ್ ಅಂತ ಹೇಳ್ಬೋದು. ಯಾಕಂದ್ರೆ ಯಾರೋ ಒಬ್ಬರು ಇಬ್ಬರನ್ನ ಬಿಟ್ಟರೆ ಆಲ್ಮೋಸ್ಟ್ ಆ ಒಂದು ಸಿನಿಮಾದಲ್ಲಿ ನಟನೆ ಮಾಡ್ತಕ್ಕಂಥವ್ರು ಡೈರೆಕ್ಟರ್ ಹಿಡಿದ್ಬಿಟ್ಟು ಎಲ್ಲರೂ ಉತ್ತರ ಕರ್ನಾಟಕ ಭಾಗದವರು. ಸೊ ಆ ಒಂದು ಉತ್ತರ ಕರ್ನಾಟಕದ ಭಾಗದವರು ಆಗಿರೋದ್ರಿಂದ ಆ ಒಂದು ಸೊಗಡು, ಆ ಒಂದು ಎಮೋಷನಲ್ ಉತ್ತರ ಕರ್ನಾಟಕದವರಿಗೆ ಬಹಳ ಬೇಗ ಈ ಸಿನಿಮಾ ಅಟ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಈ ಸಿನಿಮಾ ಸಂಪೂರ್ಣವಾಗಿ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ ಉತ್ತರ ಕರ್ನಾಟಕ ಭಾಷೆಯಲ್ಲಿರೋದ್ರಿಂದ ಈ ಸಿನಿಮಾದ ರಿವ್ಯೂ ಪೂರ್ತಿ ಉತ್ತರ ಕನ್ನಡ ಭಾಷೆ ಒಳಗೆ ಮಾಡ್ತೀನಿ. ಈಗ ಸೋಮು ಸೌಂಡ್ ಇಂಜಿನಿಯರ್ ಪಿಕ್ಚರ್ ಬಗ್ಗೆ ಮಾತಾಡ್ಬೇಕಪ್ಪ ಅಂತಂದ್ರೆ, ಈ ಸಿನಿಮಾ ಒಂದು ತೆರೆ ಮ್ಯಾಗ ಅಷ್ಟೊಂದು ಅಚ್ಚುಕಟ್ಟಾಗಿ ಅಷ್ಟು ಶಿಸ್ತಾಗಿ ಬರೋಕ್ಕೆ ಕಾರಣ ಏನಂದ್ರೆ, ಸಿನಿಮಾ ಡೈರೆಕ್ಟ್ ಮಾಡಿದವರು ಉತ್ತರ ಕನ್ನಡದವ್ರು ಅದಾರ, ಅದರಲ್ಲಿ ನಾಯಕ ನಟನಾಗಿ ನಟನೆ ಮಾಡಿದವರು ಉತ್ತರ ಕನ್ನಡದವ್ರು ಅದಾರ. ಸಲಗ ಸಿನಿಮಾದಾಗ ಕೆಂಡ ಆಗಿ ನಮಗೆಲ್ಲ ಎಂಟರ್ಟೈನ್ ಮಾಡಿದ್ರು. ಹಾಗೆ ತುಂಬ ಆ ಒಂದು ಪಾತ್ರಕ್ಕೆ ಬಹಳ ಒಂದು ರೆಸ್ಪಾನ್ಸ್ ಕೂಡ ಸಿಕ್ಕಿದ ಜನರಿಂದ ಭಾಳ ಇಷ್ಟ ಆಗಿರೋ ಆ ಒಂದು ಕೆಂಡ ಪಾತ್ರದಲ್ಲಿ ಸಲಗ ಸಿನಿಮಾದಲ್ಲಿ. ಸೊ ಈಗ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾದಲ್ಲಿ ಇವರು ಹೀರೋ ಆಗಿ ಆ್ಯಕ್ಟ್ ಮಾಡ್ಯಾರ. ಸೊ ಈ ಸಿನಿಮಾ ನಾನು ನಿನ್ನೆ ಫಸ್ಟ್ ನೋಡ್ಕೊಂಬಂದ. ಸೊ ಉತ್ತರ ಕರ್ನಾಟಕದಾಗ ಒಂದು ಕೂಗಿತ್ತು, ಉತ್ತರ ಕರ್ನಾಟಕದ ಕಲಾವಿದರಿಗೆ ಒಳ್ಳೆ ಮನ್ನಣೆ ಸಿಗ್ತಾ ಇಲ್ಲ. ಉತ್ತರ ಕರ್ನಾಟಕದ ಕಡೆ ಆ ಒಂದು ಉತ್ತರ ಕರ್ನಾಟಕದ ಸೊಗಡು ಯಾವುದೋ ಒಂದು ಸಿನಿಮಾದಲ್ಲಿ ಕಾಮಿಡಿ ಕ್ಯಾರೆಕ್ಟರ್ದವ್ರಿಗೆ ಹಾಕಿ ಮಾತಾಡ್ತಾರೆ ಹೊರತು ಪೂರ್ತಿ ಸ್ಟಾರ್ಟಿಂಗ್ ಹಿಡಿದು ಮುಗಿಯತಕ್ಕ ಉತ್ತರ ಕರ್ನಾಟಕದಾಗ ಮಾತಾಡೋ ಯಾರು ಉತ್ತರ ಕನ್ನಡದಾಗ ಮಾತಾಡೋ ಭಾಷೆ ಒಂದು ಪಿಕ್ಚರ್ನೂ ಬಂದಿಲ್ಲ. ಅಂತ ಒಂದು ಕೊರಗು, ಒಂದು ನೋವು ಇತ್ತು ನಮ್ಮ ಉತ್ತರ ಕನ್ನಡದ ಭಾಗದವ್ರಿಗೆ. ಸೊ ಆ ಒಂದು ಕೂಗು ಈಗ ಈಡೇರೈತಿ, ಅಂದ್ರೆ ಆ ಒಂದು ಕೂಗು ಈಗ ಈಡೇರಿದೆ. ಅದು ನಮ್ಮ ಡೈರೆಕ್ಟರ್ ಆದವ್ರು ಅವರು ಉತ್ತರ ಕನ್ನಡದವರು ಅಭಿ ಬಸವರಾಜ್ ಅವರು ಅಷ್ಟು ಚಂದ ಮಾಡ್ಯಾರ. ಸ್ಟಾರ್ಟಿಂಗ್ ಹಿಡಿದು ಮುಗಿಯತಕ್ಕ ಉತ್ತರ ಕರ್ನಾಟಕ ಒಂದು ಊರಲ್ಲಿ, ಉತ್ತರ ಕನ್ನಡದ ಆ ಬಿಸಿಲಲ್ಲಿ ಆ ಒಂದು ಪಿರಂಜಲಿ ಕಂಟಿ, ಆ ಪತ್ರ ಮನಿ, ಅಲ್ಲಿ ನಡೀತಕ್ಕಂಥ ನಮ್ಮ ಎಮೋಷ್ನಲ್ಲ. ಸೊ ನಾವು ಏನೈತಿ ನಮ್ಮ ಉತ್ತರ ಕರ್ನಾಟಕದ ಪೂರ್ತಿ ಒಂದು ಬಂಡಲ್ ಪ್ಯಾಕೇಜ, ಅದೇ ನಮ್ಮ ಕಣ್ಣು ಮುಂದೆ ಹಂಗೆ ಕಣ್ಣಿಗೆ ಕಟ್ಟದಂಗೆ ಅನಿಸ್ತೈತಿ. ನಾವೆಲ್ಲೋ ದೂರದಲ್ಲಿ ಕೆಲಸ ಮಾಡ್ತಿರ್ತೀವಿ, ಬೆಂಗಳೂರು ದಿಲ್ಲಿ ಕೆಲಸ ಮಾಡ್ತಿರ್ತೀವಿ. ಸೊ ಈ ಸಿನಿಮಾ ನೋಡ್ಲಿಕ್ಕೆ ಹೋದಾಕ್ರ ಮತ್ತು ನಮ್ಮ ಉತ್ತರ ಕರ್ನಾಟಕ ನಮ್ಮ ಊರಿನ ಸೊಗಡು, ನಮ್ಮ ಮಾತು, ನಮ್ಮ ಮಂದಿ ಕೆಲಸ ಇಲ್ಲದೆ ಊರ ಕೂತ್ ಮಾತಾಡ್ತಾರಲ್ಲ. ಸೊ ಅಂಥವ್ರೆಲ್ಲ ನೆನಪಾತಾರೆ ನಿಮಗೆ ಈ ಸಿನಿಮಾ ನೋಡಿದ್ಮ್ಯಾಗ. ಯಾಕಂದ್ರೆ ಈ ಸಿನಿಮಾ ಈ ಸಿನಿಮಾ ಹೊರಗಡೆ ನೋಡಿ ಬಂದವರೆಲ್ಲ ಅಷ್ಟೇ ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿರು. ಯಾಕಪ್ಪ ಅಂತಂದ್ರೆ ಈ ಸಿನಿಮಾದಲ್ಲಿ ತಂದೆ ಸೆಂಟಿಮೆಂಟು ಐತಿ, ಹಾಗೂ ತಾಯಿ ಸೆಂಟಿಮೆಂಟ್ ಐತಿ, ಅಕ್ಕ ತಮ್ಮನ ಒಂದು ಸೆಂಟಿಮೆಂಟ್ ಐತಿ, ಒಂದು ಕುಟುಂಬದ ನಡುವೆ ಇರ್ತಕ್ಕಂಥ ಒಂದು ಸೆಂಟಿಮೆಂಟ್ ಐತಿ. ಉತ್ತರ ಕರ್ನಾಟಕದಾಗ ಭಾಷೆ ಒಳಗೆ ಆ ಒಂದು ಪೂರ್ತಿ ಒಂದು ಪೋಷಕ ನಟ ಹಿಡಿದು ಒಂದು ಹೀರೋಯಿನ್ ಹಿಡಿದು ಎಲ್ಲರೂ ಉತ್ತರ ಕರ್ನಾಟಕ ಭಾಷೆ ಒಳಗೆ ಮಾತಾಡೋದು ಅಂತ ಹೇಳ್ಬೋದು. ಇದ್ರಾಗ ಹೀರೋಯಿನ್ ಬಂದು ನಿಶ್ವಿಕಾ ಅವರು ಬೆಳಗಾವಿ ಅವರು ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಭಾಳ ಚಂದ ಆ್ಯಕ್ಟ್ ಮಾಡ್ಯಾರ, ತುಂಬ ಕ್ಯೂಟಾಗಿ ಆ್ಯಕ್ಟ್ ಮಾಡ್ಯಾರ ಈ ಸಿನಿಮಾದಾಗ. ನನಗಂತೂ ಸಖತ್ ಇಷ್ಟ ಆಯಿತು. ಜೊತೆಗೆ ಈ ಒಂದು ಸ್ಟೋರಿ ಲೈನ್ ಹೇಳಬೇಕಪ್ಪ ಅಂತಂದ್ರೆ, ಊರಿಗೆ ಉಡಾಳಾಗಿದ್ರು ಮನೆಗೆ ಮಗನೇ. ಸೊ ಅದೇ ರೀತಿ ಈ ಸಿನಿಮಾದಲ್ಲಿ ಹೀರೋ ಊರಿಗೆ ಉಡಾಳಿದ್ರು ಭೀ ಉಡಾಳನ ಅವ್ನಿಗೆ ಮದುವೆ ಮಾಡ್ಬೇಕಂದ್ರೆ ಯಾಕೆ ಮದುವೆ ಮಾಡ್ತೀವಿ, ಅವನಿಗೆ ಒಂದು ಜವಾಬ್ದಾರಿ ಇಲ್ಲ, ಇನ್ನೊಂದು ಸ್ವಲ್ಪ ದೊಡ್ಡವಾಲಿ ಅಂದ್ರೆ ಉಡಾಳದಾನ, ಅವ್ನಿಗೆ ಯಾಕೆ ಇಷ್ಟು ಜಲ್ದಿ ಸುಮ್ಮನೆ ಸಜ್ಜಿಗೆ ಬಿಡಲ್ಲ ಅಂತ ಹಿಂಗೆಲ್ಲ ಮಾತಾಡ್ತಿರ್ತಾರೆ. ಹಂಗಿದ್ರಾಗ ಊರಿಗೆ ಉಡಾಳಿದ್ರು ಮನೆಗೆ ಮಗನೇ ಯಾವ ಒಂದು ಇಟ್ಕೊಂಡು, ಸೊ ಭಾಳ ಊರಾಗ ನೋಡ್ರಿ ಎಲ್ಲ ಭಾಳ ಮೆರೆದಾಡ್ರಿ ನನ್ನ ಮಗನಿಗೆ ಹಾಕಬೇಕು, ಭಾಳ ಮೆರಿಲತ್ತನಂತ. ಸೊ ಹಂಗೆ ಈ ಒಂದು ಸಿನಿಮಾದಲ್ಲಿ ಕೂಡ ಹೀರೋಗು ವೈರಿಗಳೆಲ್ಲ ಇರ್ತಾರೆ. ಆಮೇಲೆ ಏನೋ ಒಂದು ಕೈಲಿ ಕಿಸಕ್ಕಾಗಲಾರ್ದೆ ಬೇರೆ ಯಾವುದೋ ಒಂದು ತಪ್ಪು ಇನ್ಸಿಡೆಂಟಿಂದ ಏನೇನೋ ಮಾಡಿ ತಪ್ಪಿಸ್ತನಾಗಿ ಮಾಡ್ತಾರಲ್ಲ. ಸೊ ಆ ಒಂದು ಇನ್ಸಿಡೆಂಟ್ ಇದರಲ್ಲಿ ಹೀರೋಗೂ ಎದುರಾಗ್ತಾಯಿದೆ ಅಂತ ಹೇಳ್ಬೋದು. ಜೊತೆಗೆ ಇದ್ರಾಗ ಒಂದು ಕ್ಯೂಟ್ ಲವ್ ಸ್ಟೋರಿನ ಐತಿ. ಸೊ ಒಂದು ಕ್ಯೂಟ್ ಲವ್ ಸ್ಟೋರಿ ನೀವು ತೆರೆ ಮೇಲೆ ಹೋಗಿ ನೋಡಬೇಕು. ಜೊತೆಗೆ ಇದ್ರಾಗ ತಾಯಿ ಪಾತ್ರ ಮಾಡ್ಯಾರ್ರಿ. ತಾಯಿ ಪಾತ್ರ ಮಾಡಿದವರು ನಿನ್ನೆ ಅವ್ರು ಪ್ರೆಸ್ ಮೀಟಾಗಿ ಬಂದಿದ್ರು, ಗೊತ್ತೇ ಸಿಕ್ಕಿಲ್ಲ ಅವ್ರು ನಮ್ಗೆ ಹಂಗೆ ಕಾಣಕತ್ತಾರ. ಅದರಲ್ಲಿ ತಾಯಿ ಪಾತ್ರ ಹೆಂಗೆ ಮಾಡ್ಯಾರ ಅಂದ್ರಪ್ಪ ಸಣ್ಣದಲ್ಲದು. ತಾಯಿ ಪಾತ್ರ ಹೆಂಗೆ ಮಾಡ್ಯಾರಪ್ಪ ಅಂತಂದ್ರೆ ಹಂಗೆ ಕಣ್ಣೀರು. ಈ ಸಿನಿಮಾದೊಳಗೆ ತಂದೆ ಬಗ್ಗೆ ಎಮೋಷನ್ ಅದ, ತಾಯಿ ಬಗ್ಗೆನೂ ಎಮೋಷನ್ ಐತಿ. ತಂದೆಗೆ ಯಾರು ಕನೆಕ್ಟ್ ಇರಲ್ಲ ನೋಡು, ನಂಗೆ ತಂದೆ ಅಂದ್ರೆ ಅಷ್ಟೊಂದು ಕನೆಕ್ಟ್ ಇಲ್ಲ ಗುರು ಅಂತಾರಲ್ಲ, ಅಂಥವ್ರು ನೀವು ಸಿನಿಮಾ ನೋಡಿದ್ರೆ ನಿಮಗೆ ಕಣ್ಣೀರು ಬರುತ್ತೆ. ಸೊ ನಾನು ಅಷ್ಟು ಕನೆಕ್ಟ್ ಇಲ್ಲ ಅಂದ್ರೂ ಫಾದರ್ಗೂ ಈ ಸಿನಿಮಾ ನಿಜವಾಗ್ಲೂ ನೋಡಿ ಕಣ್ಣೀರು ಬಂದುಬಿಡ್ತು. ಆ ರೀತಿ ಕೊಟ್ಟರೆ ಸಿನಿಮಾ ಕತೆ. ನೀವು ಹೋಗಿ ಈ ಸಿನಿಮಾ ನೋಡಿರಿ. ಬರೀ ಉತ್ತರ ಕನ್ನಡದವ್ರು ಅಷ್ಟೇ ನೋಡ್ತಾರೆ ಈ ಸಿನಿಮಾ, ದಕ್ಷಿಣ ಕನ್ನಡದವ್ರು ಅಷ್ಟೇ ನೋಡ್ತಾರೆ ಈ ಸಿನಿಮಾ ಅಂತಲ್ಲ. ನಿನ್ನೆ ದಕ್ಷಿಣ ಕನ್ನಡ ಅಂದರೆ ಬೆಂಗಳೂರದವ್ರು ಎಷ್ಟು ಇಷ್ಟಪಟ್ರಿ ಸಿನಿಮಾಕಂದ್ರೆ, ಉತ್ತರ ಕರ್ನಾಟಕ ನಂಗೆ ಗೊತ್ತಿದ್ದಿಲ್ಲ ರೀ ಹಿಂಗೈತೆ ಅಂತ. ನೋಡಿದ್ಮೇಲೆ ಗೊತ್ತಾಯ್ತು ಅಲ್ಲಿ ಹಿಂಗಿರುತ್ತೆ, ಹಿಂಗೆ ಮಾತಾಡ್ತಾರೆ, ಅಲ್ಲಿ ಊರು ಹಿಂಗಿರುತ್ತೆ, ಅಲ್ಲಿನ ಸೊಗಡು ಹಿಂಗಂತ. ಸೊ ಸಂಪೂರ್ಣವಾಗಿ ಇವಾಗ ಉತ್ತರ ಕರ್ನಾಟಕದಾಗ ಬಿಸಿಲು ನಾಡಾಗ ಹೋಗಿ ಬಂದಂಗೆ ಆಯಿತು ಅಂತ ರಿವ್ಯೂ ಕೊಡ್ತಾಯಿದ್ರು ನಿನ್ನೆ. ಸೊ
ಬೆಂಗಳೂರವರು ಭಾಳ ಇಷ್ಟಪಟ್ರಿ ಈ ಸಿನಿಮಾ. ಉತ್ತರ ಕರ್ನಾಟಕದೇ ನಿಜವಾಗ್ಲೂ ಇಷ್ಟ ಆಯಿತು, ಎಲ್ಲರೂ ಬಂದು ನೋಡ್ರಿ ಅಂತ. ಈ ಸಿನಿಮಾ ನೋಡಿದ್ಮ್ಯಾಗ ನಿಮ್ಗೆ ಅಕ್ಕ ತಂಗಿ ಅವ್ವ ಅಪ್ಪ ಇವ್ರಿಗೆಲ್ಲ ಏನಾದರೂ ತಪ್ಪು ನೀವು ಮಾಡಿರಲ್ಲ ಎಲ್ಲ ಸರಿಪಡಿಸ್ಕೋತೀವಿ. ಒಂದು ಒಳ್ಳೆಯ ಅವಕಾಶ, ಸಿನಿಮಾ ಬಂದು ನೋಡಿರಿ. 2 ಅವರ್ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ನೀವು ಕೊಟ್ಟಿರೋ ದುಡ್ಡಿಗೆ ಮೋಸ ಇಲ್ಲ ಅಂಥೇಳಿ ರಿವ್ಯೂ ಬಂದೈತಿ ನೀನು. ಆ ಜೊತೆಗೆ ಕೆಲವೊಬ್ಬರು ಪೋಷಕರು ಅಳ್ತಾ ಇದ್ರು ನೀನು, ಯಾಕಂದರೆ ಏನೋ ಆಗಿರುತ್ತೆ ಅವ್ರ ಇನ್ಸಿಡೆಂಟಲ್ಲಿ, ಏನೋ ಮಗನೋ ಏನೋ ಆಗಿರುತ್ತೆ. ಸೊ ಆ ಒಂದು ಇನ್ಸಿಡೆಂಟ್ ಅಪ್ಪ ಬಂದಿದ್ರೆ ಅಪ್ಪಗೂ ಕನೆಕ್ಟ್ ಆದೈತೆ, ಆಮೇಲೆ ಮಗ ಬಂದಿದ್ರೆ ನಾನು ತಪ್ಪು ಮಾಡೋದಲ್ಲ ಮಗನಿಗೂ ಕನೆಕ್ಟ್ ಆಗಿರ್ತೈತಿ. ಎಲ್ಲ ಸಿನಿಮಾ ನೋಡಿ ಎಂಟರ್ಟೈನ್ಮೆಂಟ್ ನೋಡಿ ಹೊರಗೆ ಬರ್ತೀವಿ. ಈ ಸಿನಿಮಾ ಹಂಗೆ ಮನಸ್ಸಿನಾಗಿಸೆ ಹಿಂಗಾಯ್ತಲ್ಲಪ್ಪ, ಲಾಸ್ಟಿಗೆ ಹಂಗೆ ಆಗ್ಬಾರ್ದಿತ್ತಲ್ಲಪ್ಪ ಅಂತ ಹಂಗೆ ಒಂದು ಫೀಲ್ ಕೊಡ್ತೈತಿ ಸೋಮು ಸೌಂಡ್ ಇಂಜಿನಿಯರ್. ಇನ್ನು ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ, ಈ ಒಂದು ಸಿನಿಮಾ ಒಂದು ಯುನೀಕ್ ಆಗಿರೋ ಟೈಟಲು. ಸೋಮು ಸೌಂಡ್ ಇಂಜಿನಿಯರ್ ಅಂತ ಯಾಕೆ ಕೊಟ್ಟರು ಅಂತ ಹೇಳ್ಬೇಕಂದ್ರೆ, ಆ ಸಿನಿಮಾದಲ್ಲಿ ಸಿನಿಮಾಕ್ಕೆ ಮತ್ತು ಇದಕ್ಕೆ ಏನು ಸಂಬಂಧ? ಸೌಂಡ್ ಇಂಜಿನಿಯರು ಹೀರೋ ಏನಾದರೂ ಊರಾಗ ಸೌಂಡ್ ಇಂಜಿನಿಯರಿಂಗ್ ಮಾಡ್ತಿರ್ತಾನೆ ಅಥವಾ ಸೌಂಡ್ ಇಂಜಿನಿಯರ ಅಂತ ನಿಮ್ಗೆ ಅನ್ಸ್ಬೋದು. ಆದರೆ ಸಿನಿಮಾ ಸ್ಟೋರಿ ಲೈನಿಗೆ ಇದಕ್ಕೆ ಸೂಟ್ ಆಗಂತ ಸಿನಿಮಾ ಹೆಸರು ಕೊಟ್ರೆ. ಸೋಮು ಸೌಂಡ್ ಇಂಜಿನಿಯರ್ ಯಾಕೆ ಕೊಟ್ಟರೆ ಹೆಸರಪ್ಪ ಅಂತ ನೀವು ಹೋಗಿ ಸಿನಿಮಾ ನೋಡಿರಿ, ಅಲ್ಲೇ ಗೊತ್ತಾಗ್ತೈತಿ. ಸೌಂಡ್ಗೂ ಸೋಮು ಇಂಜಿನಿಯರ್ಗೂ ಭಾಳ ಒಂದು ತುಂಬ ರಿಲೇಟ್ ಆಗಿರ್ತಕ್ಕಂಥ ಟೈಟಲೇ ಕೊಟ್ಟಿದ್ದಾರೆ. ಕೆಲವೊಬ್ರು ಟೈಟಲ್ ಇಟ್ಟಿರ್ತಾರೆ, ಆ ಪಿಕ್ಚರ್ಗೆ ಇದಕ್ಕೆ ಸಂಬಂಧ ಇರೋಲ್ಲ. ಆದರೆ ಈ ಪಿಕ್ಚರ್ಗೆ ಸೋಮು ಸೌಂಡ್ ಇಂಜಿನಿಯರ್ ಯಾಕೆ ಇಟ್ಟರು ಅಂತಲೇ ಒಂದು ಒಳ್ಳೆ ಕಾನ್ಸೆಪ್ಟ್ ಕೊಟ್ಟಾರೆ. ಜೊತೆಗೆ ಇದರಲ್ಲಿ ನಾಯಕ ನಟನಾಗಿ ನಮ್ಮ ಶ್ರೇಷ್ಠ ಅವ್ರು ಆ್ಯಕ್ಟ್ ಮಾಡ್ಯಾರ. ಇವರು ಸಲಗು ಸಿನಿಮಾ ಒಳಗೆ ನಮ್ಗೆ ಕೆಂಡಾಗಿ ಪರಿಚಯ ಆಗಿದ್ರು. ಸಖತ್ ಈ ಪಾತ್ರಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು, ತುಂಬ ಇಷ್ಟ ಕೂಡ ಪಟ್ಟಿರು. ಸೊ ಇದಾದ್ಮೇಲೆ ನಾಯಕ ನಟನಾಗಿ ಆ್ಯಕ್ಟ್ ಮಾಡ್ಯಾರ ಇವರು ಉತ್ತರ ಕರ್ನಾಟಕದವರು. ನಾ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ ನೋಡೋಕೆ ಕಾರಣ ಏನು ಗೊತ್ತಾ? ಒಂದು, ಇದು ಉತ್ತರ ಕರ್ನಾಟಕದೊಳಗೆ ಐತಿ. ಜೊತೆಗೆ ಇದ್ರಾಗ ಸಲಗ ಪಿಕ್ಚರ್ದಾಗ ಕೆಂಡಾಗಿ ಆ್ಯಕ್ಟ್ ಮಾಡಿರಲ್ಲ. ಸೊ ಅವ್ರ ಸಿನಿಮಾ ಹೆಂಗೆ ಮಾಡಿರ್ತಾರೆ ಅಂತ ಕ್ಯೂರಿಯಾಸಿಟಿ ಇತ್ತು ಉತ್ತರ ಕನ್ನಡದವ್ರು ಅಂತ ನನಗೆ ಗೊತ್ತಿರಲಿಲ್ಲ. ಹೀಗೆ ಅವ್ರು ಉತ್ತರ ಕರ್ನಾಟಕ ಅಂತ ಗೊತ್ತಾಗಿದೆ ಸೋಮು ಸೌಂಡ್ ಇಂಜಿನಿಯರ್ ಬಂದಾಗ. ಸೊ 2ನೇ ರೀಸನು. ಜೊತೆಗೆ ಇದರಲ್ಲಿ ರಿವ್ಯೂ ನೋಡಿದಾಗ ನೀವು ಒಂದು ಹೊರಗಡೆ ಬಂದ ಮೇಲೆ ಮನಸ್ಸಿನಾಗ ಉಳಿದ್ಬಿಡ್ತೈತಿ, ಹತ್ತು ಬಿಡ್ತೀರಿ ಅಂತ ಹೇಳಿದ್ರು. ಸೊ ನನ್ನ ಎಮೋಷನಲ್ ಸಿನಿಮಾ ಭಾಳ ಇಷ್ಟ ಆಗ್ತಾವೆ. ಅದಕ್ಕೆ ಈ ಒಂದು 3 ಕಾರಣದಿಂದ ನಾವು ಈ ಸಿನಿಮಾ ನೋಡೋಕೆ ಹೋದ. ಸೊ ಅವರೆಲ್ಲ ಇಂಟರ್ವ್ಯೂದಲ್ಲಿ ಏನೇನು ಹೇಳಿರಿ ಎಲ್ಲ ಅದೆಲ್ಲ ಸತ್ಯ ಐತಿ. ಕೆಲವೊಬ್ರು ಏನೇನೋ ಹೇಳಿರ್ತಾರೆ, ಸಿನಿಮಾದಲ್ಲಿ ಏನೂ ಇರಲ್ಲ. ಸೊ ಹಾಗಾಗಿ ಈ ಸಿನಿಮಾದಾಗ ಅವ್ರು ಏನು ಹೇಳಿದ್ರು ಎಲ್ಲ ನಿಜ ಅನ್ನಿಸ್ತು. ನಿಜವಾಗ್ಲೂ ನನಗೆ ಅಷ್ಟೊಂದು ನಮ್ಮ ತಂದೆಗೆ ಅಟ್ಯಾಚ್ ಇರಲಿಲ್ಲ ಅಂದ್ರೂ ನನಗೆ ಅದು ಭಾಳ ಇಷ್ಟ ಆಯಿತು. ಯಾರ್ಯಾರು ಕೆಲವೊಬ್ರು ಮಾತಾಡ್ತಿರಲ್ಲ, ಸೊ ಅಂಥವ್ರಿಗೆಲ್ಲ ಇಷ್ಟ ಆಗುತ್ತೆ. ನಾನು ತಪ್ಪು ಮಾಡ್ದಲ್ಲಪ್ಪ ಅಂತ ಅನ್ಸುತ್ತೆ. ನೀವು ಫೋನ್ ಹಚ್ಚಿ ಮಾತಾಡ್ತೀರಿ. ಆ ಸಿನಿಮಾ ಸ್ಟಾರ್ ಕಾಸ್ಟ್ ಬರ್ಬೇಕಂದ್ರೆ ಈ ತಾಯಿ ಇದಾರಲ್ಲ, ಇಲ್ಲಿ ಸ್ಟೀಮಲ್ಲಿ ಬರ್ತಾಯಿದ್ದಲ್ಲ, ಸೊ ಇವ್ರ ತಾಯಿ ಪಾತ್ರ ಹೆಂಗೆ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಇವ್ರು ಇದೇ ವಯಸ್ಸಿನವ್ರ ಅಂತ ಅನ್ನಿಸ್ತು ನನಗೆ. ಇದೇ ವಯಸ್ಸಿನವ್ರು ಇರ್ಬೋದಾ ಅಂತ. ಸೊ ಆ ವಯಸ್ಸವರೆಲ್ಲ ಅಜ್ಜಿ ಥರ ಆ್ಯಕ್ಟ್ ಮಾಡಿದಾರಲ್ಲ. ಒಂದು ತಾಯಿ ಒಂದು ತಂದೆ ಬಿಟ್ಬಿಟ್ಟು ದೂರ ಯಾರ್ಯಾರು ಕೆಲಸ ಮಾಡ್ತಿರಲ್ಲ, ನಿಮ್ಮ ಬಿಜಿ ಸ್ಕೆಡ್ಯೂಲ್ ಒಳಗೆ ಒಂದು ಕಾಲ್ ಮಾಡಿದ್ರು ಚಂತನೇ ಫೋನೇ ಮಾಡ್ತಿ, ಇದು ಮಾಡ್ತಿ, ಆಮೇಲೆ ಇದು ಮಾಡ್ತಿರ್ತೀರಿ, ಏನೇನೋ ಇರಿಟೇಟ್ ಮಾಡ್ತೀರಿ. ಸಿನಿಮಾ ನೋಡಿದ್ಮ್ಯಾಗ ನಿಮ್ಗೆ ಹಂಗೆ ಅನಿಸ್ತೈತಿ, ನಾವು ಟೈಮ್ ಕೊಡಬೇಕಲ್ಲ ನಮ್ಮ ತಂದೆ ತಾಯಿಗೆ, ಅವ್ರು ಏನೋ ಹೇಳ್ಬೇಕಂತ ನಾವು ಅದು ಕೇಳಿಸ್ಕೋಬೇಕಲ್ಲ ಅಂತ ಅನ್ನಿಸ್ತೈತಿ ನಿಮ್ಗೆ. ಸೊ ಸಿನಿಮಾ ನೋಡೋದಕ್ಕೆ ಮೋಸ ಎಲ್ಲ ಭಾಳ ಚಂದ ಅನ್ನಿಸ್ತು. ಆಮ್ಯಾಗ ಉತ್ತರ ಕನ್ನಡದವ್ರು ಹೋಗಿ ಪಿಕ್ಚರ್ ನೋಡಿರಿ. ಯಾಕಂದರೆ ಯಾವ್ಯಾವುದೋ ಪಿಕ್ಚರ್ ನೋಡ್ತೀರಂತ ಉತ್ತರ ಕರ್ನಾಟಕದ ಡೈರೆಕ್ಟರ್ ಆಗಿರ್ತಕ್ಕಂಥ ಪೂರ್ತಿ ಏನು ನಮ್ಮ ಉತ್ತರ ಕರ್ನಾಟಕದ ಭಾಗದಾಗ ಏನೇನೈತೆ ನೋಡಿ, ಜಾಲಿಕಂಟಿ, ಕೆರಿ ಈಜಾಡೋದು, ಕ್ರಿಕೆಟ್ ಆಡೋದು, ಆಮೇಲೆ ಪತ್ರ ಮನ್ಯಾಗ ಕೂತು ಊಟ ಮಾಡೋದು, ಆ ಪತ್ರ ಮನೆ ಬಾಂಡೆ ತಿಕ್ಕೋದು, ಆ ಒಂದು ನಾವು ಏನೇನು ಇರ್ತೀವಲ್ಲ. ಸೊ ಪೂರ್ತಿ ಸಾಂಗ್ ಶೂಟ್ ಕೂಡ ಒಬ್ಬೊಬ್ರು ಭಾರಿ ರೀಚಾಗಿ ಮಾಡ್ತಾರೆ. ಸಾಂಗ್ ಶೂಟ್ ಭೀ ಅಲ್ಲೇ ಒಂದು ಹೊಲದಾಗ, ಯಾವುದೋ ಒಂದು ತೊಗರಿ ಹೊಲದಾಗೋ ಜೋಳದ ಹೊಲದಾಗೋ ಒಂದು ಪತ್ರ ಮನೆ ಮುಂದೆ ಶೂಟ್ ಮಾಡ್ಯಾರ ಸಾಂಗ. ಸೊ ಪೂರ್ತಿ ಉತ್ತರ ಕರ್ನಾಟಕನ ಎತ್ತಿಡ್ದಾರ ಅಂತ ಹೇಳ್ಬೋದು ಅಭಿ ಬಸವರಾಜ್ ಅವರು. ಜೊತೆಗೆ ಬರೀ ಉತ್ತರ ಕರ್ನಾಟಕದ ಅಷ್ಟೇ ಅಲ್ಲ, ನೀವು ಸಿನಿಮಾ ಒಳಗೆ ಭರ್ಜರಿ ಕಂಟೆಂಟ್ ಕೊಟ್ಟಾರ, ಭಾರಿ ಎಂಟರ್ಟೈನ್ಮೆಂಟ್ ಅದ. ಹಾಗೂ ಸಿನಿಮಾ ಭಾಳ ಅಂದ್ರೆ ಭಾಳ ಇಷ್ಟ ಆಗುತ್ತೆ ನಿಮ್ಗೆ. ಸೊ ನೀವು ಕೊಟ್ಟಿರೋ ದುಡ್ಡಿಗೆ ಏನೂ ಮೋಸ ಆಗಲ್ಲ, ಹೋಗಿ ಪಿಕ್ಚರ್ ನೋಡಿರಿ. ಸೊ ನಾ ಇಷ್ಟೇ ಹೇಳ್ತೀನಿ, ನಿಮ್ಮ ಉತ್ತರ ಕರ್ನಾಟಕದವ್ರು ಯಾರ್ಯಾರು ಇನ್ನೂ ಸಿನಿಮಾ ನೋಡಿಲ್ಲ, ಸೊ ದಯವಿಟ್ಟು ಹೋಗಿ ಸಿನಿಮಾ ನೋಡಿರಿ, ನಿಮ್ಗೆ 100% ಇಷ್ಟ ಆಗುತ್ತೆ. ಈ ಪಿಕ್ಚರ್ನಾಗ ನಾಯಕ ನಟನಾಗಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಶ್ರೇಷ್ಠ ಅವರು ಇಂಡಸ್ಟ್ರಿಯಲ್ಲಿ 10-15 ವರ್ಷದಿಂದ ಒಳ್ಳೆ ದೊಡ್ಡ ಡೈರೆಕ್ಟರ್ ಕೈ ಕೆಳಗೆ ಕೆಲಸ ಮಾಡಿದವ್ರಂತ. ಸೊ ಅಷ್ಟು 10-15 ವರ್ಷ ಆದ್ಮ್ಯಾಗ ಈಗ ಅವ್ರಿಗೆ ನಾಯಕ ನಟನಾಗಿ ಒಂದು ಫಲ ಕೊಟ್ಟೈತಿ. 10-15 ವರ್ಷ ಕೆಲಸ ಮಾಡಿದಾಗ ಒಂದು ಸಿನಿಮಾ ಇದು ಇಂಡಸ್ಟ್ರಿಯಲ್ಲಿ. ಸೊ ಇಂಡಸ್ಟ್ರಿ ಒಳಗೆ ಅಷ್ಟು ಕಷ್ಟ ಬೆಳೆಯೋದು, ಸೊ ಡೆಡಿಕೇಶನ್ ಇಲ್ಲದೆ ಯಾವುದೂ ಆಗಲ್ಲ. ಸೊ ಆ ಒಂದು ಕಾರಣದಿಂದ ನಾನು ಈ ಪಿಕ್ಚರ್ ನೋಡೋಕೆ ಹೋದ. ಸೊ ನಿಜವಾಗ್ಲೂ ಒಳ್ಳೆ ಆ್ಯಕ್ಟ್ ಮಾಡ್ಯಾರ ಉತ್ತರ ಕನ್ನಡದವರು ಅಂತ ಹೇಳ್ಬೋದು. ಉತ್ತರ ಕನ್ನಡಕ್ಕೆ ಬೆಳಿಬೇಕು ರೀ, ಉತ್ತರ ಕರ್ನಾಟಕ ಕಲಾವಿದರು ಬೆಳಿಬೇಕು. ಸೊ ಬೆಳೆಯೋದಷ್ಟೇ ಅಲ್ಲ, ಒಳ್ಳೆ ಕಂಟೆಂಟ್ ಕೊಟ್ಟಾರ. ಸೊ ಹೋಗಿ ನೋಡ್ಬೋದು. ಜೊತೆಗೆ ಇವರು ನಮ್ಮ ದುನಿಯಾ ಸೂರಿ ಡೈರೆಕ್ಟರ್ ಸರ್ ಅವ್ರ ಕೈ ಕೆಳಗೆಲ್ಲ ಈ ಡೈರೆಕ್ಟರ್ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ರು ಅಭಿ ಬಸವರಾಜ್ ಅವರು. ನಮ್ಮ ದುನಿಯಾ ಕಡ್ಡಿಪುಡಿ, ಸೊ ದೊಡ್ಡ ಜಾಕಿ ಇಂತೆಲ್ಲ ಡೈರೆಕ್ಟ್ ಮಾಡಿರ್ತಕ್ಕಂಥ ಸೂರಿ ಸರ್ ಕೈ ಕೆಳಗೆ ಕೆಲಸ ಮಾಡಿರ್ತಕ್ಕಂಥ ಇವರು ಅಸಿಸ್ಟೆಂಟ್ ಡೈರೆಕ್ಟಾಗಿ. ಸೊ ಇವರು ಒಂದು ಹೊಸ ಸಿನಿಮಾ ಮಾಡಿ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಉತ್ತರ ಕರ್ನಾಟಕನೇ ಹಿಡಿದಿದ್ದಾರೆ. ಕೇವಲ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಎಲ್ಲರೂ ಇಷ್ಟಪಟ್ರೆ. ನಿನ್ನೆ ಕೆಲವೊಬ್ರು ಅರ್ಥ ಆಗಲ್ಲ ಅಂತ, ಇವಾಗ ನನ್ನ ಫ್ರೆಂಡ್ ಸರ್ಕಲ್ದಲ್ಲೇ ಸೋಮು ಸೌಂಡ್ ಇಂಜಿನಿಯರ್ ಬಂದೈತಿ ನಡ್ಡಿಲೇ ಹೋಗಿ ಬರೋಣ ಅಂತಂದ್ರೆ ನನಗೆ ಅರ್ಥ ಆಗಲ್ಲ ಭಾಷೆ, ಆಮೇಲೆ ಅಷ್ಟು ಅಟ್ಯಾಚ್ನೂ ಆಗಲ್ಲ ಅಂತ ಹೇಳಿದರು. ಬಟ್ ಆ ಸಿನಿಮಾನ ತೋರಿಸ್ತೀನಿ ಅವರಿಗೆ, ಯಾಕಂದ್ರೆ ಆ ಸಿನಿಮಾ ನೋಡಿದ್ಮ್ಯಾಗ ಗೊತ್ತಾಯ್ತೈತೆ ಅವ್ರಿಗೆ ಅವ್ರ ಫಾದರ್ಗೆ ಎಷ್ಟು ಕನೆಕ್ಟ್
ಆಗಿಲ್ಲ ನೋಡು. ಸೊ ಅಂಥವ್ರಿಗೆಲ್ಲ ಹೋಗಿ ತೋರಿಸ್ತೀನಿ ಸಿನಿಮಾ. ಅವ್ರು ಪಕ್ಕ ಹೇಳ್ದಾರೆ ಕರ್ಕೊಂಬಂದು ಚಲೋ ಮಾಡಿದ್ಲೇಪ, ಥ್ಯಾಂಕ್ಸ್ ಲೇಪ. ಯಾಕಂದರೆ ಸಿನಿಮಾ ಹಂಗೆ ಐತಿದ್ದು. ಸೊ ನಾನು ತೋರಿಸ್ತೀನಿ ಎಲ್ಲ ಸಿನಿಮಾ. ನೀವು ಎಲ್ಲ ಹೋಗಿ ರಿವ್ಯೂ ನೋಡ್ಕೊತ ಕುಂದ್ರಬೇಡ್ರಿ, ಹೋಗಿ ಸಿನಿಮಾ ನೋಡಿರಿ. ನೋಡಿಬಿಟ್ಟು ಈ ಸಿನಿಮಾ ಹೆಂಗೆ ಅನಿಸ್ತದೆ ನೀವು ತಪ್ಪದೆ ಕಮೆಂಟ್ ಮಾಡಿರಿ. ಹಾಗೆ ರಿವ್ಯೂ ಬಗ್ಗೆ ಏನು ಅನಿಸ್ತಂತ ಕಮೆಂಟ್ ಮಾಡಿರಿ. ಸೊ ಫಿಲ್ಮಿಕಸ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಇನ್ಸ್ಟಾಗ್ರಾಮ್ದಾಗ ನಾನು ಸೇಮ್ ಐಡಿ ಸಿಗೋಣ ಮತ್ತೆ ಒಂದು ಹೊಸ ಮುಂದಿನ ಕಂಟೆಂಟಲ್ಲಿ. ಥ್ಯಾಂಕ್ ಯು.